ಹೇ ಎವ್ರಿ ಒನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮ್ಗೆ ಬೋಟ್ ನೆಕ್ಕಿನ ಬ್ಲೌಸಸ್ ಒಳಗೆ ಡಿಫ್ರೆಂಟ್ ಟೈಪ್ ಬೋಟ್ ನೆಕ್ ಯಾವ್ಯಾವ ಇರ್ತಾವೆ. ಈಗ ಬೋಟ್ ನೆಕ್ಕಿನ ಬ್ಲೌಸ್ನ ಕಟ್ ಮಾಡೋದು, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿನೂ ನಿಮಗೆ ಹೇಳೇನ್ರಿ. ನೀವು ಕಲಿಯಾತೀರಿ ಅದನ್ನು ನೋಡಿ ಅಂತ ನಾನು ಅಂದ್ಕೊಂಡೇನಿ. ಅದ್ರೊಳಗೆ ನಿಮಗೆ ಗೊತ್ತಿರಬೇಕು ಬೋಟ್ ನೆಕ್ ಒಳಗೆ ಯಾವ್ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ ನೆಕ್ಸ್ ಇರ್ತಾವೆ, ಆಮೇಲೆ ಯಾವ್ಯಾವ ನೆಕ್ ಟೈಪ್ ಯೂಸ್ ಮಾಡ್ತೀವಿ, ಯಾವ್ಯಾವ ಟೈಪ್ಸ್ ಆಫ್ ಬ್ಲೌಸ್ ಒಳಗೆ ಬೋಟ್ ನೆಕ್ ನಾವು ಆ್ಯಡ್ ಮಾಡ್ಕೋತೀವಿ ಅನ್ನೋದಾಗ ಗೊತ್ತಿರಬೇಕಲ್ರಿ. ಅದಕ್ಕಂತ ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಹೇಳಕ್ಕಂತ ಬಂದೇನಿ ರೀ. ಇಂಥವ ಡಿಫ್ರೆಂಟ್ ವಿಡಿಯೋಸ್ಗಳನ್ನ ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹಾಕಿರ್ತೀನಿ. ಯಾರೆಲ್ಲ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡಾತ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಾಗ ಒಂದು ಬೆಲ್ ಐಕಾನ್ ಇರ್ತೈತೆ, ಪ್ರೆಸ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಭಾಳ ಯೂಸ್ಫುಲ್ ವಿಡಿಯೋ ಐತ್ರಿ. ಇದು ಬಿಗಿನರ್ಸ್ ನೀವು ಕಲಿಯೋ ಮುಂದೆ ಇದು ನೋಡಬೇಕಾದಂಥ ವಿಡಿಯೋ ರೀ. ಯಾರ್ಯಾರೆಲ್ಲ ಟೇಲರಿಂಗ್ ಕಲಿಯತ್ತೀರಿ ಅವರಿಗೆಲ್ಲ ನೀವು ಶೇರ್ ಮಾಡಿರಿ. ಭಾಳ ಯೂಸ್ಫುಲ್ ವಿಡಿಯೋ ಐತಿ. ಅಂದ್ರೆ ಬೋಟ್ ನೆಕ್ ಬ್ಲೌಸು ರೌಂಡ್ ನೆಕ್ ಬ್ಲೌಸ್ ಹೊಲಿಯೋದಕ್ಕಿಂತ ಬೋಟ್ ನೆಕ್ ಬ್ಲೌಸ್ ಹೊಲಿಯೋದು ಎಷ್ಟು ಡಿಫ್ರೆನ್ಸ್ ಬರ್ತೈತಿ, ಮೆಜರ್ಮೆಂಟ್ ಎಲ್ಲ ಹೆಂಗೆ ಬರ್ತೈತಿ ಅಂತ ನಾ ಹೋದ ವಿಡಿಯೋದಾಗ ಹಾಕ್ಬಿಟ್ಟೇನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನನ್ನ ಚಾನಲಿಗೆ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಬಂದ್ಬಿಡ್ರಿ. ಹಂಗೆ ಎಂಡ್ ಸ್ಕ್ರೀನ್ದಾಗೂ ನಾ ಹಾಕ್ತಿರ್ತೇನೆ ನನ್ನ ಕ್ಲಾಸಸ್ಗಳನ್ನ, ನೀವು ನೋಡಬೇಕು. ನೋಡಿದ್ರೆ ನಿಮಗೂ ಯೂಸ್ಫುಲ್ ಆಗ್ತೈತಿ ನೋಡ್ರಿ ಅಂತ ನಾನು ನಿಮಗೆ ಹೇಳತ್ತೀನಿ. ಈಗ ನೋಡ್ರಿ, ತಡ ಮಾಡಲಾರ್ದ ನಮ್ದು ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣಂತ. ಅದೇನಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಬೋಟ್ ನೆಕ್ ಯಾವ್ಯಾವ ಇರ್ತಾವ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಒಂದು ಐಡಿಯಾ ಕೊಡ್ತೀನಿ. ಐಡಿಯಾ ಕೊಟ್ರೆ ನಿಮ್ಗೆ ಗೊತ್ತಾಗ್ತೈತಿ ಈ ಬ್ಲೌಸ್ ಒಳಗೂ ಹಿಂಗೆ ನಾವು ಬ್ಲೌಸ್ ಒಳಗೂ ಬೋಟ್ ನೆಕ್ ಇಟ್ಕೋಬೋದು ಅಂತ ನಿಮಗೆ ಗೊತ್ತಾಗ್ತೈತಿ. ನೋಡ್ರಿ, ಈಗ ನೋಡ್ರಿ, ನಾನು ಇಲ್ಲಿ ಫಸ್ಟ್ ಈ ಥರ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಅಂತ ಬರೆದಿಟ್ಟೇನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಈ ಥರ, ಫಾರ್ ಎಕ್ಸಾಂಪಲ್ ಬೋಟ್ ನೆಕ್ ನಮಗೆ ಮಾಡಾಕೊಟ್ರೆ ಇಲ್ಲಿ ನಾವೊಂದು ಜಸ್ಟ್ ಸ್ಲಿಟ್ ಇಟ್ಟೇನಿ. ಇಲ್ಲಿ ಬೇರೆ ಥರ ಏನಾರ ಡಿಫ್ರೆಂಟ್ ಈ ಥರ ಶೇಪ್ನು ಇಟ್ಕೋಬೋದು, ಈ ಥರ ಶೇಪ್ನು ಇಟ್ಕೋಬೋದು. ಬ್ಯಾಕ್ ಸೈಡ್ ಈ ಥರ ನಮಗೆ ಬೋಟ್ ನೆಕ್ ನಮಗೆ ಹೊಲ್ಯಾಕೆ ಕೊಟ್ರಂದ್ರೆ ಇದೆಲ್ಲ ಮೆಜರ್ಮೆಂಟ್ ಹೆಂಗೆ ಇಟ್ಕೊಳ್ಳೋದಂತ ಹೋದ ವಿಡಿಯೋದಾಗ ತೋರ್ಸೇನಿ. ಯಾರೆಲ್ಲ ನೋಡಿಲ್ಲ ನೋಡ್ರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತ್ರಿ ಹೆಂಗೆ ಮೆಜರ್ಮೆಂಟ್ ಇಟ್ಕೊಳ್ಳೋದು ಅಂತ ಹೇಳಂದು. ಈಗ ನೋಡ್ರಿ, ಈ ಥರ ನಮಗೆ ನೆಕ್ ಇದ್ದಾಗ ಫ್ರಂಟ್ ಸೈಡ್ ಏನಾಗ್ತೈತಿ, ಬ್ಯಾಕ್ ಸೈಡ್ ನಮಗೆ ಬೋಟ್ ನೆಕ್ ಇದ್ದಾಗ ಫ್ರಂಟ್ ಸೈಡು ಬೋಟ್ ನೆಕ್ ಕೇಳಿದ್ರಂದ್ರೆ ಈ ಥರ ಬೋಟ್ ನೆಕ್ನ ನಾವು ಇಡ್ಬೋದು. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿರಿ ಅಂತಾರೆ. ಅವಾಗ ನಾವು ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಮಾಡ್ಬೋದು. ಅಥವಾ ಬೋಟ್ ನೆಕ್ ನಮ್ಗೆ ಹಂಗೆ ಕ್ರಾಪ್ ಟಾಪ್ ಕತೆ ಒಂದ ಟಕ್ಸಿನ ಬ್ಲೌಸ್ ಹೊಲಿರಿ ಅಂತ. ಅದು ಯಾರಿಗೆ ಹೊಲಿಬೇಕಂದ್ರೆ 28 ಸೈಜ್ದವ್ರಿಗೆ, ಆಮೇಲೆ 30 ಸೈಜ್ದವ್ರಿಗೆ ಏನು ಇರ್ತೈತಲ್ಲ, ಅವಾಗ ನಾವು ಪ್ರಿನ್ಸಸ್ ಕಟ್ಟು ಅದು ಏನು ಮಾಡಲಿಲ್ಲ ಅಂದರೂ ನಡೀತೈತಿ. ಈಗ ಹಾಫ್ ಪಾರ್ಟ್ ನಿಮಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಈ ಥರ ನಮಗೆ ಬ್ಯಾಕ್ ಸೈಡ್ ನಮಗೆ ನೆಕ್ ಇದ್ರೂ ಏನು ಮಾಡಬೇಕು, 28, 30, 32 ಸೈಜ್ದವ್ರ ತನಕನೂ ನಾವೇನು ಮಾಡಬೇಕು, ಜಸ್ಟ್ ನಾವು ಒಂದು ಟಕ್ಸ್ ಹಿಡಿದ್ರೂ ನಡೀತೈತೆ ರೀ. ಫ್ರಂಟ್ ಸೈಡಿಂದ ಹೇಳತ್ತೀನಿ. ಫ್ರಂಟ್ ಸೈಡ್ ಒಂದು ಟಕ್ಸ್ ಇಟ್ಟು ನಾವು ಬೋಟ್ ನೆಕ್ ಇಟ್ರೂ ನಡೀತೈತಿ. ಆಮೇಲೆ ಅವ್ರಿಗೆ ಕಪ್ಸ್ ಬೇಕಾದ್ರೆ ನಾವು ಕಪ್ಸ್ ಅಟ್ಯಾಚ್ ಮಾಡ್ಬೋದು ಇಲ್ಲೇ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ನಮಗೆ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ಅಂತ ಹೇಳ್ತಾರೆ. ಅವಾಗ ನಾವೇನು ಮಾಡಬೇಕು, ಇದೇ ಥರ ಬೋಟ್ ನೆಕ್ ಇಟ್ಟು ಇದು ಶೋಲ್ಡ್ರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗು ಏನು ಚೇಂಜಸ್ ಆಗೋದಿಲ್ಲ. ಎಲ್ಲನೂ ಒಂದೇ ಥರ ಸೇಮ್ ಅದ ಮೆಜರ್ಮೆಂಟ್ ಇರ್ತೈತಿ. ನಾನು ಮೆಜರ್ಮೆಂಟ್ ನಿಮಗೆಲ್ಲ ಹೋದ ವಿಡಿಯೋದಾಗ ತೋರಿಸಿಲ್ಲ, ಅದ ಮೆಜರ್ಮೆಂಟನ್ನ ಫಾಲೋ ಮಾಡಿರಿ. ಬಟ್ ನೀವು ಏನು ಮಾಡಬೇಕಂದ್ರೆ, ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದಾಗ ಬ್ಯಾಕ್ ಸೈಡ್ ಬೋಟ್ ನೆಕ್, ಫ್ರಂಟ್ ಸೈಡು ಬೋಟ್ ನೆಕ್ ಇಟ್ಟು ಇದೇನು ಕಟ್ಟಿಂಗ್ ಇರ್ತೈತಲ್ಲ ಫ್ರಂಟ್ ಸೈಡಿನ ಕಟ್ಟಿಂಗು, ಈ ಥರ ನಾವು ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಕೋಬೇಕು. ನೋಡಿರಿ, ಇದ್ರೊಳಗನೆ 2 ನಮೂನಿ ಆತ. ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ಆತ, ಬೋಟ್ ನೆಕ್ ವಿತ್ ಕ್ರಾಪ್ ಟಾಪ್ಸ್ ಗತೆ ಒಂದ ಟಕ್ಸಿನ ಬ್ಲೌಸನ್ನು ನಾವಿದು ಹಿಂಗೆ ರೆಡಿ ಮಾಡ್ಬೋದು. ಒಬ್ರೇನು ಮಾಡ್ತಾರೆ, ಈ ಥರ 2 ಸೈಡನ್ನು ಬೋಟ್ ನೆಕ್ ಇಟ್ಕೊಂಡು ಹೊಲಿಸ್ಕೋತಾರೆ. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ, ನಮಗೆ ಬ್ಯಾಕ್ ಸೈಡ್ ಅಷ್ಟೇ ಬೋಟ್ ನೆಕ್ ಇರಲಿ ರೀ, ಫ್ರಂಟ್ ಸೈಡ್ ನಮಗೆ ನಾರ್ಮಲ್ ಹೆಂಗೆ 4 ಟಕ್ಸಿನ ಬ್ಲೌಸ್ ನಾವು ಹೊಲಿಸ್ಕೋತೇವಲ್ಲ ಹಂಗೆ ನಮಗೆ ಫ್ರಂಟ್ ನೆಕ್ ಬರಲಿ ಅಂತ ಇಷ್ಟಪಡ್ತಾರೆ. ಯಾಕಂದ್ರೆ ಅವರು ಫ್ರಂಟ್ ಉಕ್ಸ್ ಮಾಡಿಸ್ಕೊಳ್ಳೋರಿರ್ತಾರೆ. ಈ ಥರ ಫ್ರಂಟ್ ಓಪನ್ ಇರಲಿ ರೀ, ನಮಗೆ ಬ್ಯಾಕ್ ಓಪನ್ ಏನು ಬೇಡ, ಫ್ರಂಟ ನಮಗೆ ಉಕ್ಸಿನ ಮನೆ ರೆಡಿ ಮಾಡ್ಕೊಳ್ಳೋದು. ನೋಡ್ಲಾಕಂತೂ ಬ್ಯಾಕ್ ಸೈಡ್ ನಮಗೆ ಹಿಂಗೆ ಬೋಟ್ ನೆಕ್ಕಿನ ಬ್ಲೌಸ್ ಇರಲಿ, ಬ್ಯಾಕ್ ಸೈಡ್ ಬೋಟ್ ನೆಕ್ ಮಾಡಿ ಡಿಸೈನ್ ಮಾಡಿರಿ, ನೋಡಕ್ಕೆ ಮಂದಿಗೆ ಚಂದ ಕಾಣಿಸ್ತೈತಿ. ಫ್ರಂಟ್ ನಮಗೆ ಕಂಫರ್ಟೇಬಲ್ ಆಗಂಗೆ ನಮಗೆ ನಾರ್ಮಲ್ ಈ ಥರ ನಮಗೆ ನೆಕ್ ಇಟ್ಟು ಫ್ರಂಟ್ ಹುಕ್ಸ್ ಮಾಡಿ ನಮಗೆ ಹೊಲಿರಿ ಅನ್ನೋರು ಇರ್ತಾರೆ. ಈ ಥರ ಡಿಫ್ರೆಂಟ್ ಕಸ್ಟಮರ್ ಬರ್ತಿರ್ತಾರೆ. ಈ ಥರ ಡಿಫ್ರೆಂಟ್ ಬ್ಲೌಸ್ಗಳನ್ನು ಹೊಲಿಯೋದನ್ನು ನಾವು ಕಲಿಬೇಕಾಕೈತಿ. ಅದಕ್ಕಂತ ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಎಲ್ಲ ಥರ ಎಕ್ಸ್ಪ್ಲೈನ್ ಮಾಡತ್ತೀನಿ. ನೀವು ಈ ಕ್ಲಾಸ್ನ ಮಿಸ್ ಮಾಡ್ಕೊಂಡ್ರೆ ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ಥರ ಬ್ಲೌಸಸ್ಗಳನ್ನು ಕಲಿಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹಾಕೋಂಥ ಎಲ್ಲ ವೀಡಿಯೋಸ್ನಾಗ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಈಗ ನೋಡಿರಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿರಿ. ನಾನು ಬ್ಯಾಕ್ ಸೈಡು ನಾರ್ಮಲು ಈ ಥರ ಡಿಸೈನು ಬಂದಾಗ
ಇವಾಗ ನಾನು ಮ್ಯಾಗಿನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಈ ಕೆಳಗಡೆ ಈ ಥರ ಕಸ್ಟಮರ್ ಬಂದಾಗ ಏನು ಮಾಡಬೇಕು, ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇದ್ದರೆ ಫ್ರಂಟ್ ನಾವು ನಾರ್ಮಲ್ ಹೆಂಗೆ ಇಡ್ತಿದ್ವಿ ಫೋಟಕ್ಸಿನ್ ಬ್ಲೌಸ್ ಇದ್ದಾಗ ಹಂಗೆ ನಾವೇನು ಮಾಡ್ಬೇಕು ರೀ, ಈ ಥರ ನಾವು ನೆಕ್ನ ಇಡಬೇಕು. ಇಟ್ಬಿಟ್ಟು ಇಲ್ಲೇನು ಮಾಡ್ಬೇಕಂದ್ರೆ ನಾವು ಕೆಲವೊಬ್ರು ಏನು ಮಾಡ್ತಾರೆ, ಫ್ರಂಟ್ ಸೈಡ್ ನಮ್ಗೆ ಪ್ರಿನ್ಸಸ್ ಕಟ್ನು ಇರಲಿ ಅಂತಾರೆ, ಅವಾಗ ಪ್ರಿನ್ಸಸ್ ಕಟ್ ಮಾಡ್ಬೋದು. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಬ್ಯಾಡ್ರಿ ಬ್ಯಾಕ್ ಸೈಡ್ ನಮಗೆ ಬೋಟ್ ನೆಕ್ ಇರಲಿ, ಫ್ರಂಟ್ ಸೈಡ್ ನಮ್ಗೆ ನಾರ್ಮಲಾಗಿ ಹೆಂಗೆ ನೀವು ಕ್ರಾಸ್ ಪಟ್ಟಿ ಇಟ್ಟು ಫೋಟಕ್ಸಿನ್ ಬ್ಲೌಸ್ ಮಾಡ್ತಿದ್ರಲ್ಲ ಹಂಗೆ ಮಾಡಿಬಿಡ್ರಿ ಅಂತಾರೆ. ಅವಾಗ ನಾವು ಏನು ಮಾಡ್ಬೋದು, ಈ ಥರ ನಾವು ಫೋಟಕ್ಸಿನ್ ಬ್ಲೌಸ್ನ ಫ್ರಂಟ್ ಸೈಡು ರೆಡಿ ಮಾಡಿ ಕ್ರಾಸ್ ಪಟ್ಟಿ ಇಟ್ಟು ಬ್ಯಾಕ್ ಸೈಡ್ ಇದೇ ಡಿಸೈನ್ನ ಇಡ್ಬೋದು. ಆದ್ರೆ ಮೆಜರ್ಮೆಂಟ್ ಹೆಂಗಿರ್ತೈತೆ ಹೇಳ್ರಿ, ಬೋಟ್ ನೆಕ್ಕಿನ ಬ್ಲೌಸಿನ ಮೆಜರ್ಮೆಂಟ ತೊಗೋಬೇಕಾಕೈತಿ. ನಾನು ನಿಮಗೆ ಗೊತ್ತಾಗಲಿ ಅಂದ್ರೆ ಹೋದ ವಿಡಿಯೋದಾಗ ಒಂದು ಚಾರ್ಟ್ ನಿಮ್ಗೆ ತೋರಿಸೇನಲ್ಲ, ಬೋಟ್ ನೆಕ್ಕಿಂದು ಮೆಜರ್ಮೆಂಟ್ ಚಾರ್ಟು ಎಲ್ಲ ಸೈಜಸ್ದು, ಆ ಸೈಜಿನ ಮೆಜರ್ಮೆಂಟ ತೊಗೋಬೇಕು. ಬಟ್ ಫ್ರಂಟ್ ಸೈಡ ಈ ಥರ ಡಿಫ್ರೆಂಟ್ ಬರ್ತೈತಿ. ಈ ಥರ ನೆಕ್ ಇಟ್ಟಾಗ ಫ್ರಂಟ್ ನಾವು ಈ ಥರ ಫೋಟಕ್ಸಿನ್ ಬ್ಲೌಸ್ನ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಬೋದು. ಆಮೇಲೆ ಈ ಥರ ನೆಕ್ ಇಟ್ಟಾಗೂ ಈ ಥರ ನಾವು ಪ್ರಿನ್ಸಸ್ ಕಟ್ಟು ಅಂದರೆ ಈ ಥರ ನಾವು ನೆಕ್ ಇಟ್ಟಾಗೂ ಪ್ರಿನ್ಸಸ್ ಕಟ್ ಬ್ಲೌಸ್ನು ರೆಡಿ ಮಾಡ್ಬೋದು. ನೋಡಿರಿ, ಎಲ್ಲ ಡಿಫ್ರೆಂಟ್ ಬ್ಲೌಸ್ಗಳು ಇರ್ತಾವೆ. ಕಸ್ಟಮರಿಗೆ ಹೆಂಗೆ ಬೇಕು ನಾವು ಹಂಗೆ ಬ್ಲೌಸ್ ಹೊಲಿದು ಕೊಡಬೇಕಾಕೈತಿ. ಅವ್ರಿಗೆ ಹೆಂಗೆ ಬೇಕು ನಾವು ಹಂಗೆ ಬ್ಲೌಸ್ ಹೊಲಿಯೋಷ್ಟು ನಾವು ರೆಡಿ ಆಗಬೇಕಾಕೈತಿ. ಎಲ್ಲ ಥರ ಬ್ಲೌಸ್ ಹೊಲಿಯೋದನ್ನು ನಾವು ಕಲಿಬೇಕಾಕೈತಿ. ಯಾವ್ಯಾವ ಟೈಪ್ ಬ್ಲೌಸ್ ಇರ್ತಾವಂತ ನಾವು ಅರ್ಥಕೊಳ್ಬೇಕಾಕೈತಿ. ಅದಕ್ಕಂತ ನಾನು ಈ ಕ್ಲಾಸ್ ಒಳಗೆ ನಾನು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಡಿಫ್ರೆಂಟ್ ಬ್ಲೌಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತಿರ್ತೀನಿ. ಹಂಗೆ ಕಟ್ಟಿಂಗ್ ವಿಡಿಯೋಸ್ಗಳನ್ನೂ ಹಾಕ್ತಿರ್ತೀನಿ. ಇದೇ ಬೋಟ್ ನೆಕ್ ಬ್ಲೌಸ್ ಒಳಗೆ ನೋಡಿರಿ ಎಷ್ಟು ಡಿಫ್ರೆಂಟ್ ಶೇಪ್ಸು, ಎಷ್ಟು ಡಿಫ್ರೆಂಟ್ ನೆಕ್ಕು, ಆಮೇಲೆ ಎಷ್ಟು ಡಿಫ್ರೆಂಟ್ ಬ್ಲೌಸ್ ಟೈಪ್ಸ್ಗಳನ್ನು ಅದಾವ. ಹೀಗೆಲ್ಲ ನಾವು ಬ್ಲೌಸ್ಗಳನ್ನ ಚೇಂಜಸ್ ಮಾಡ್ಕೊತ ನಾವು ಬ್ಲೌಸ್ಗಳನ್ನ ಹೊಲ್ಕೊತ ಹೋದರೆ ಟ್ರೆಂಡಿ ಬ್ಲೌಸ್ಗಳನ್ನ ಕಸ್ಟಮರಿಗೆ ಇಷ್ಟ ಆಗ್ತೈತಿ. ಅದಕ್ಕಂತ ನಾನು ನಿಮ್ಗೆ ಇದನ್ನು ಹೇಳ್ಕೊಡಕ್ಕೆ ಬಂದಿದ್ದೆ. ಸ್ವಲ್ಪನಾದರೂ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ, ಯೂಸ್ಫುಲ್ ಆಗೈತಿ ಅಂತ ಅನಿಸಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.